ಬಿ ಮಂಗಳೂರು ಕಡೆ ಬಂದರೆ ನಾವು ಬ್ರೇಕ್ಫಾಸ್ಟ್ಗೆ ಅರ್ಲಿ ಎಲ್ಲಿದೆ ಅನ್ನೋ ಒಂದು ಸ್ಪಾಟನ್ನು ಹುಡುಕ್ತೀವಿ ನಾರ್ಮಲಿ. ಆದರೆ ಕದ್ರಿ ಕೆಫೆ ಇವತ್ತು ಆಲ್ಮೋಸ್ಟ್ 7 ಗಂಟೆ ಆಯಿತಾ? 7:30. ಓಕೆ, ಇಟ್ಸ್ ನಾಟ್ ಅರ್ಲಿ ಟೈಮ್ ಆಗಿದ್ರೆ. ನೋಡಿ, ಬಂದಿರುವಂಥ ಜಾಗ 2ನೇ ಸಲ ಭೇಟಿ ಇದು ಕದ್ರಿ ಕೆಫೆ. ಆದರೆ ಇಲ್ಲೂ ಕೂಡ ಗ್ಯಾಸ್ನ ಒಂದು ಇಂಪ್ಯಾಕ್ಟ್ ಆಗಿದೆ ನಮಗೆ. ದೋಸೆ ಐಟಮ್ಗಳಿಲ್ಲ, ಇಡ್ಲಿ ಐಟಮ್ ಇಲ್ಲ, ಮತ್ತು ವಡ ಮಾತ್ರ ಸಿಗ್ತಾನೆ ಇಲ್ಲ. ಆದರೂ ಕೂಡ ಉಳಿದ ಐಟಮ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಮೆನುನೇ ಅವರಲ್ಲಿ ತುಂಬ ಆಪ್ಷನ್ಗಳು ತೆಗೆದುಬಿಟ್ಟಿದ್ದಾರೆ. ಬರೀ ಜ್ಯೂಸ್ ಅದು ಮಾತ್ರ ಇಟ್ಟಿದ್ದಾರೆ. ಉಳಿದಿದ್ದನ್ನ ಲಿಮಿಟೆಡ್ ಇರೋದ್ರಿಂದ ಅವರೇ ಬಂದು ಬಾಯಲ್ಲಿ ಹೇಳ್ತಾ ಇದ್ದಾರಲ್ಲ, ಕರೆಕ್ಟ್. ಆಸೆಗಳನ್ನು ಲಿಮಿಟೆಡ್ ಮಾಡ್ಕೋಬೇಕು ಗ್ಯಾಸ್ ಇಲ್ಲ ಅಂದರೆ. ಅದೊಂದು ಎಕ್ಸಾಂಪಲ್ಗೆ ಅಂತ ನಾವು ಈ ವಿಡಿಯೋ ಮಾಡ್ತಾ ಇರೋದು ನಾರ್ಮಲಿ. ಈಗ ನೋಡಿ, ಪುರಿ ಕೂಡ ಈಗ ಕ್ಯಾನ್ಸಲ್ ಆಗಿ ಮತ್ತೆ ಪಲಾವಿಗೆ ಬಂದಿದ್ದೀವಿ. 3 ಜನ ಕೂತಿರೋದು, 4 ಜನ ಬಂದಿರೋ ಟೇಬಲಲ್ಲಿ ಎಷ್ಟು ಪ್ಲೇಟ್ಸ್ಗಳು, ಎಷ್ಟು ಆರ್ಡರ್ಗಳು ಇರ್ತಿತ್ತು ಇಲ್ಲಿ ಅಲ್ವಾ, ವೆರೈಟೀಸ್. ಸೊ ಮೊದಲನೇದು ನಾವು ಆರ್ಡರ್ ಮಾಡಿರೋದು ಬಂದಿದೆ ಇಲ್ಲಿ ಪುಡಿ ಇಡ್ಲಿ. ಮಶ್ರೂಮ್ ಪಲಾವ್ ಕೂಡ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ಟೇಸ್ಟ್ ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ. ಇಲ್ಲಿ JD ಅವರು ಒಂದು ಮಾತನ್ನ ಮೆನ್ಷನ್ ಮಾಡಿದ್ದಾರೆ, ಸಖತ್ತಾಗಿದೆ ಆಕ್ಚುಲಿ. ಈ ಪ್ಲೇಟ್ಗಳೆಲ್ಲ ನೋಡಿ ಬ್ಲ್ಯಾಕ್ ಕಲರ್ಲಿ ಇರೋದು, ಮೇಲ್ಗಡೆ ಫುಡ್ ಬಂದ್ಬಿಟ್ಟು ಬೇರೆ ಕಲರ್ಲಿ ಇರೋದ್ರಿಂದ ಅದು ಹೈಲೈಟ್ ಆಗುತ್ತೆ. ಬುಲೆಟ್ ಇಡ್ಲಿ ಟ್ರೆಂಡಿಂಗ್ ಅಲ್ಲಿ ಏನಿದೆ ಹೇಳಿ, ಬೆಳ್ಳುಳ್ಳಿ ಕಬಾಬ್. ಇವತ್ತು ನಾವು ತಿಂತಿರೋದು ಬೆಳ್ಳುಳ್ಳಿ ದೋಸೆ, ಅಂದರೆ ಗಾರ್ಲಿಕ್ ದೋಸೆ. ಸಾಗು ಏನು ಸಾಗುವ ದಾರಿಯಲ್ಲಿ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಎಷ್ಟು ಲಿಮಿಟೆಡ್ ಆಗಿದೆ ಬರೀ ಒಂದು ಐಟಮ್ಗೆ. ಹೌದು, ಕೆಲವೊಂದ್ಸಲ ನನಗೆ ಕಾಂಪ್ರೋ ಅಂತ ಅನ್ನೋದಲ್ಲ, ಇದು ಅನಿವಾರ್ಯ, ಇದು ಇಲ್ಲ ಅಂತ ಹೇಳಿದ್ರೆ ಹೋಯ್ತಾ ಇರೋದಂಗೆ ಐತೆ ಕತೆ. ಇಷ್ಟಾದ್ರೂ ಇದೆಯಲ್ಲ ಅನ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಓಕೆ, ಈಗ ಕೆಲವೊಂದ್ಸಲ ಇದು ಪಲಾವ್ ಹಂಗೆ ಫೇವ್ರೇಟು, ಬಟ್ ಎಲ್ರಿಗೂ ಅಲ್ಲ, ಆದರೂ ಅವ್ರಿಗೆ ಫೋರ್ಸ್ಫುಲ್ ತಿನ್ನಂಗೆ ಆಗ್ಬಿಟ್ಟು ಇರಲೇಬೇಕೀಗ. ಹಾಗೆ ಅವ್ನು ಇಷ್ಟಪಟ್ಟು ತಿಂತವನೆ. ನಾವು ನಮ್ಮದು ದೂರದೃಷ್ಟಿ, ಮುಂದಾಲೋಚನೆ ಜಾಸ್ತಿ. ಯಾಕಂದ್ರೆ ಇದು ಗ್ಯಾಸ್ ಇಲ್ಲ ಆದರೂ ಅವ್ರಿಗೆ ಸಿಗುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ನಾವು ಅದಕ್ಕೆ ಫಸ್ಟೇ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಚಿಕ್ಕವರಿದ್ದಾಗಿಂದಲೇ ರೂಢಿ ಮಾಡ್ಕೊಬಿಟ್ಟಿದ್ದಾರೆ. ಅಪ್ಪ ಎಲ್ಲ ಒಳ್ಳೆ ಮಾಡ್ತಿದ್ದಲ್ಲ ಅಡುಗೆ. ಈ ದಮ್ ಬಿರಿಯಾನಿ ಕಟ್ಟಿಗೆಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತಲ್ಲ. ಈ ಥರ ಪಲಾವು ಇದೆಲ್ಲ ಒಂದು ದೊಡ್ಡ ಕಡಾಯಲ್ಲಿ ಮುಚ್ಚಿ ಮಾಡ್ತಾರಲ್ಲ, ಕೆಳಗಡೆ ಬೆಂಕಿ ಹೊಸ. ಹಾಗೆಲ್ಲ ಏನೇ ಬಿರಿಯಾನಿ ಏನೇ ಮಾಡೋಕ್ಕೆ ಒಲೆಯಲ್ಲೇ ಮಾಡಬೇಕಿತ್ತು. ಯಾಕಂದ್ರೆ ಅವಾಗ ಗ್ಯಾಸ್ ಎಲ್ಲ ಇರುತ್ತೆ, ಕಾನ್ಸೆಪ್ಟೇ ಇರಲಿಲ್ಲ ಕರೆಕ್ಟ್ ಹಳ್ಳಿ ಕಡೆ. ಹಂಗಾಗಿ ಪಾತ್ರೆ ತೊಳೆಯೋದು ಮಾತ್ರ ಭಾಳ ಕಷ್ಟ ಈಗಿನ ಇದರಲ್ಲಿ. ಹೊಗೆ ಮಸೀತಾಗುತ್ತಲ್ಲ ಹಿಂದ್ಗಡೆ. ಈ ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ನೋಡು. ಈಗ ಬಿಸ್ನೆಸ್ ಓನರ್ಸು ಗ್ಯಾಸ್ ಇಲ್ಲ, ಸೀಮೆಣ್ಣೆ ಇಲ್ಲ, ಕರೆಂಟ್ ಇಲ್ಲ ಅಂತ ರೀಸನ್ ಹೇಳ್ಕೊಂಡು ಸ್ಯಾಲ್ರಿ ಕೊಡೋದಂತೂ ನಿಲ್ಸಕ್ಕಾಗಲ್ಲ. ಎಂಟ್ರೆನ್ಸ್ ಬಂದಾಗೇನೆ ಎಷ್ಟು ಜನ ಕೂತಿದ್ರು. ಹೌದು, ಖಾಲಿಯಾಗಿ 25 ಜನ ಇದ್ದಾರೆ ಅನ್ಸುತ್ತೆ. ಬಟ್ ಐಟಮ್ಸು 1-2 ಕೊಟ್ಟರು ಸ್ಟಿಲ್ ಅವರು ಓವರ್ ಹೆಡ್ ಕಾಸ್ಟ್ ಇದ್ದೇ ಇರುತ್ತೆ. ಬಟ್ ಗೌರ್ಮೆಂಟ್ ಪಾಲಿಸಿಗಳೆಲ್ಲ ಹೆಂಗಿಡುತ್ತೆ ಅಂತ ಹೇಳಿದ್ರೆ, ಈ ಥರ ಏನಾದರೂ ಟಫ್ ಸಿಚುವೇಶನಲ್ಲಿ ಏನಾದರೂ ಎಕ್ಸಾಮ್ಷನ್ ಕೊಡೋದು ಅಥವಾ ಏನಾದರೂ ಸ್ವಲ್ಪ ಸಪೋರ್ಟ್ ಮಾಡೋದು, ಆ ಥರ ಗೌರ್ಮೆಂಟ್ಗಳು ತಲೆನೇ ಕಟ್ಸ್ಕೊಳ್ಳಲ್ಲ. ಒಂದು ಪ್ರೊವಿಷನ್ ಆ್ಯಡ್ ಮಾಡಲ್ಲ ಅಂತ. ಕೊರೋನಾದಲ್ಲೂ ಕೂಡ ಓನ್ಲಿ ಅಬೌಟ್ ಏನೋ ಗೆಟ್ಟಿಂಗ್ ಟ್ಯಾಕ್ಸಸ್ ಎಷ್ಟಾಗುತ್ತೋ ಅಷ್ಟೇ ಪ್ರಾಬ್ಲಮ್. ಅದು ನಾವೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಎಸ್ಕೇಪ್ ಆಗಿಬಿಡ್ತಾರೆ. ಸೊ ಬಿಸ್ನೆಸ್ ನಡೆಸೋದು ತುಂಬಾ ಕಷ್ಟ ಇಂಡಿಯಾದಲ್ಲಿ. ಈಗ ಎಷ್ಟೋ ಮಂದಿ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಅನ್ನೋದಕ್ಕಿಂತ ಈ ಗೌರ್ಮೆಂಟಿಂದ ಇರುವಂಥ ಬರ್ಡನ್ಗಳು, ಕೆಲವೊಂದು ಭಯದಿಂದನೇ ಈ ಬೇಡಪ್ಪ ಯಾಕೆ ಅಂತ ಬೇರೆಯವ್ರು ಹೇಳೋದು ಕೇಳಿಸ್ಕೊಂಡೇ ಸ್ಟಾರ್ಟ್ ಮಾಡಲ್ಲ ಅಲ್ವಾ? ಹೌದು. ಈಗ ಪಾಲಿಸಿಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಹೊಸಬ್ರಿಗೆ ಕುತ್ಕೊಂಡು ಹೇಳ್ಬಿಟ್ರೆ ಈ ಥರ ಎಲ್ಲ ಇದೆ ನಮ್ಮ ಸಿಸ್ಟಮ್ ಅಂತ ಹೇಳಿದ್ರೆ ತುಂಬ ಎದುರ್ಕೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಆಪರೇಷನಲ್ ಚಾಲೆಂಜಸ್. ಈ ಹೋಟೆಲ್ದೇ ತೊಗೊಂಡ್ರೆ ಎಷ್ಟು ಚಾಲೆಂಜಸ್ ಇದೆ ನೋಡಿ. ಈಗ ಎಂಪ್ಲಾಯೀಸ್ಗೆ ಸ್ಯಾಲ್ರೀಸು, ರೆಂಟು, ಗ್ಯಾಸು, ಟೂರಿಸ್ಟ್ ಬರಲಿ ಬರದೇ ಇರಲಿ, ಓವರ್ ಹೆಡ್ ಕಾಸ್ಟ್ ಇದ್ದೇ ಇರುತ್ತಲ್ಲ ನಿಜ. ಸೊ ಆ ಥರ. ಸೊ ನಾನು ಹೇಳೋದೇನೆಂದರೆ, ಪಾಲಿಸಿಗಳು ಹೆಂಗಿರ್ಬೇಕಂತ ಹೇಳಿದ್ರೆ ಸ್ವಲ್ಪ ಬಿಸ್ನೆಸ್ ಸಪೋರ್ಟ್ ಮಾಡೋ ಥರ ಇರಬೇಕು. ಜನ ಅಂದರೆ ಹೊಸಬರು ಎಂಟ್ರಿ ಆಗೋರು ಹೆದರ್ಕೋಬಾರ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಆ ಥರ ಇದ್ದರೆ ಇನ್ನೂ ಸಾಕಷ್ಟು ವೆಂಚರ್ಸು, ಸಾಕಷ್ಟು ಯಂಗ್ಸ್ಟರ್ಸ್ ಎಲ್ಲ ಬಿಸ್ನೆಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇಲ್ಲ ಈಗಿರೋ ಪಾಲಿಸಿಗಳು ಹೇಳ್ಬಿಟ್ರೆ ಹೆದರ್ಕೊಂಡು ಆರಾಮಾಗಿ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಸೆಟ್ಲ್ ಆಗ್ಬಿಡ್ತಾರೆ. ನಿಜ, ಹೌದು. ಮತ್ತೆ ಕಲೆಕ್ಟಿವ್ಲಿ ಇನ್ನೂ ಹೆಚ್ಚಿಗೆ ಟ್ಯಾಕ್ಸ್ ಬರ್ತಾ ಇತ್ತು ಆ ಥರ ಮಾಡಿದಿದ್ರಲ್ವಾ? ಈಗ ಎಲ್ಲರೂ ಖುಷಿಯಿಂದ ಮಾಡಿದ್ರೆ ಇನ್ನೂ ಈಗ 10 ವೆಂಚರ್ಸು 10 ಬಿಸ್ನೆಸ್ ಟ್ಯಾಕ್ಸ್ ಕಟ್ಟೋ ಬದಲು 3 ಬಿಸ್ನೆಸ್ ಟ್ಯಾಕ್ಸ್ ಕಟ್ಟಿದ್ರೆ ಮತ್ತೆ ಇಂಡೈರೆಕ್ಟ್ಲಿ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗುತ್ತೆ. ಗೌರ್ಮೆಂಟ್ಗಳ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಪ್ರೆಷರ್ ಇರಲ್ಲ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ.
ಯಾರು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಲ್ಲ. ಅವ್ರವ್ರ ಪಾಕೆಟ್ ತಿನ್ನೋದು 5 ವರ್ಷ ಹೇಗೆ ದೂಡೋದು ಅಂತ ಯೋಚನೆ. ಸ್ಲೋಲಿ ಮಾಡ್ತಾರೆ ಅನ್ಸುತ್ತೆ, ಯಾಕಂದ್ರೆ ಸಡನ್ ಆಗಿ ಫುಲ್ಲು ಚೇಂಜ್ ಮಾಡೋದು ಗೊತ್ತಿಲ್ಲ. ಅವರು ಗೌರ್ಮೆಂಟ್ ಚಾಲೆಂಜಸ್ ಏನಂತ ನಮಗೂ ಗೊತ್ತಿಲ್ಲ. ನಿಜ ಹೌದು. ಯಾವ್ದು ಬರುತ್ತೋ ಬಿಡುತ್ತೋ, ಕಾಫಿ ಮಾತ್ರ ಟೈಮಿಂಗ್ ಬೇಕಾಗುತ್ತೆ ನಮಗೆ. ಪಾಲಿಸಿ ಸೆಕೆಂಡು. ಸಖತ್ತಾಗಿದೆ. ಹಾಂ ಹಾಂ, ರೈಸ್ ಬಾತು ಫೋರ್ಸ್ಫುಲಿ ತೊಗೊಂಡಿದ್ದು. ನಾವು ಆರ್ಡ್ರ್ ಮಾಡಿದ್ದು ಪುರಿ, ಆದರೆ ಕಾಫಿ ಮಾತ್ರ ಹೇಳಿ ಮಾಡಿಸಿದಾಗ ನಮ್ಗೆ ಏನು ಬೇಕೋ ಆ ಥರನೂ ಕೊಟ್ಟಿದ್ದಾರೆ. ಮತ್ತು ಇಂಥ ಬಿರು ಬೇಸಿಗೆಯಲ್ಲೂ ಕೂಡ ಮಾರ್ನಿಂಗ್ ಒಂದು 8-9 ಗಂಟೆವರೆಗೆ ಬಹುಶಃ ಒಳ್ಳೆ ವಾತಾವರಣ ಇರ್ತದೆ ಅನಿಸುತ್ತೆ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಬರ್ನ್ ಆಗೋಕ್ಕೆ ಅಲ್ವಾ? ಹೌದು. ಇನ್ನೇ ಅವ್ರು ಎಂಜಾಯ್ ಮಾಡಿದ್ರಾ ನಿಮ್ಮ ರೈಸ್ ಬಾತ್ನ? ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ. ಆದರೆ ಕಲರ್ ಆಪ್ಷನ್ ಇಲ್ಲ ಅಷ್ಟೇ. ಅವರಿಗೆ ಕೇಸರಿ ಭಾತ್ ಅಂದರೆ ಭಾಳ ಇಷ್ಟ. ಅದಿಲ್ಲ ಅಂದ ತಕ್ಷಣ ಸ್ವಲ್ಪ ಡಲ್ ಹೊಡಿತಾರೆ. ನೀವು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ರೈಸ್ ಬಾತ್ನ. ಸೊ ನಮ್ಮ ಮುಂದಿನ ಪಯಣಕ್ಕೆ ನಿಮ್ಮ ಆಶೀರ್ವಾದದೊಂದಿಗೆ ಬೇರೆ ಹೆಜ್ಜೆ ಆಗ್ತಾ ಇದೀವಿ ಹೊರಗಡೆ. ಬಾಯ್.